ಇವತ್ತು ಬದ್ನಿಕಾಯಿ ಭರ್ತಾ ಮಾಡಮ್ಮ. ಇದು ಒಂದು ಪ್ಯಾನ್ನಾಗ ಸ್ವಲ್ಪ ಎಣ್ಣೆ ಹಾಕ್ಬೇಕು. ಈಗ ಕಟ್ ಮಾಡಿ ಇಟ್ಕೊಂಡಿದ್ದು ಇದು ಹಾಕಬೇಕು. ಬದ್ನಿಕಾಯಿ 4 ಬದ್ನಿಕಾಯಿ ತೊಗೊಂಡಿನಿ ರೀ. ಇಷ್ಟು ಹಸಿ ಹುಣಸಿನ್ಕಾಯಿ ಹಾಕ್ಕೋಬೇಕು. ಹಸಿ ಮೆಣಸಿನ್ಕಾಯಿ, ಬೆಂಡೆಕಾಯಿ, ಚಲೋ ಹುರ್ಕೋಬೇಕು. ಇದು ಅಲ್ಲ ಮತ್ತು ಬೆಳ್ಳುಳ್ಳಿ 2 ಹಾಕ್ಕೋಬೇಕು. ಇವು ಸ್ವಲ್ಪ ಫ್ರೈ ಆಗ್ಯಾವ. ಈಗ ಮೆಂತಿ ಪಲ್ಯ ಹಾಕ್ಬೇಕು ರೀ. ಇಲ್ಲಿ ಒಂದು ಸೋಡು ಮೆಂತಿ ಪಲ್ಯ ತೊಳೆದು ಕಟ್ ಮಾಡಿ ತೆಗೆದಿಟ್ಕೊಂಡಿದ್ದದ. ಚಟ್ಟಿದಾಗ ಮೈಲಾರ ಮಲ್ಲಣ್ಣಂಗೆ ನೈವೇದ್ಯ ಮಾಡ್ತಾರೆ. ಇದು ಭರ್ತಾ, ಸಜ್ಜಿ ಭಕ್ರಿ ಭರ್ತಾ ಮೈಲಾರ ಮಲ್ಲಣ್ಣಂಗೆ ನೈವೇದ್ಯ ಮಾಡ್ತಾರೆ. ಈ ಥರ ಚಲೋ ವಾಪಸ್ಬೇಕು. ಈಗ ಒಂದು ಸ್ವಲ್ಪ ಅರಿಶಿನ ಹಾಕಬೇಕು. ಇದು ವಾಪ್ಸಿದ್ರೆ ಈಗ ಬಂದ್ ಮಾಡಿ ಒಂದು 10-15 ನಿಮಿಷ ಬಿಡಬೇಕು. ಬಿಸಿ ಆರಬೇಕದು. ಆರಿದ ಮೇಲೆ ಮಿಕ್ಸಿಗೆ ಹಾಕ್ಕೋಬೇಕು. ಇದರೊಳಗಿಂದೆಲ್ಲ ಈಗ ಬೆಂಡೆಕಾಯಿ ತೆಗಿಬೇಕು. ಬೆಂಡೆಕಾಯಿ ಮ್ಯಾಲೆ ಕುಟ್ಕೋಬೇಕು. ಉಳಿದಿದ್ದೆಲ್ಲ ಮಿಕ್ಸಿ ಮಾಡ್ಕೋಬೇಕು. ಇದ್ರಾಗ ರುಚಿಗೆ ಇದು ಜೀರಿಗೆ ಹಾಕಬೇಕು 1 ಚಮಚ. ರುಚಿಗೆ ತಕ್ಕಷ್ಟು ಉಪ್ಪು. ಇದು ಮಿಕ್ಸಿ ಮಾಡ್ಕೋಬೇಕು. ಇಲ್ಲಿ ಕುಟಾಣಿದ ಇವು ತಕ್ಕೊಂಡು ಇಟ್ಕೊಂಡಿನಿ ಬೆಂಡೆಕಾಯಿ, ಅವು ಕುಟ್ಬೇಕು ಮ್ಯಾಲೆ. ಇದು ಮಿಕ್ಸಿ ಮಾಡಿದ್ಮೇಲೆ ಹಿಂಗೆ ಆಗ್ತದೆ. ಇದು ತೆಕ್ಕೋಬೇಕು ಒಂದು ಬೌಲ್ನಾಗ. ಇದು ಒಂದು ಬೌಲ್ನಾಗ ತೆಕ್ಕೊಂಡು ಇದಕ್ಕೀಗ ಕುಟ್ಟಿದ್ದು ಅಲ್ಲ ಇದು ಇರ್ತದಲ್ಲ ಬೆಂಡೆಕಾಯಿ, ಅದು ಇದು ಭಾಳ ಸಣ್ಣ ಕುಟ್ಕೋಬಾರ್ದು. ಸ್ವಲ್ಪ ದಪ್ಪ ಇರಬೇಕದು ಇದು ಬೆಂಡೆಕಾಯಿ. ಈಗ ಇದಕ್ಕೆ ಉಳ್ಳಾಗಡ್ಡಿ ತೊಪ್ಪಲು ಇರ್ತದಲ್ಲ ಅದು ಹಾಕ್ಬೇಕು ತೊಳೆದು. ಈ ಉಳ್ಳಾಗಡ್ಡಿ ತೊಪ್ಪಲದ ರೀ, ತೊಳೆದಿಟ್ಟಿನಿ. ಇದು ಹಾಕಬೇಕು. ಚಲೋ ಕಲಿಸ್ಬೇಕಿದು. ಇದು ಉಳ್ಳಾಗಡ್ಡಿ ತೊಪ್ಪಲ ಎಲ್ಲ ಕಲಿಸಿದ್ಮೇಲೆ ಹಿಂಗೆ ಆಗ್ತದೆ ರೀ. ಇದರ ಮೇಲೆ ಮೊಸರು ಬೇಕಂದ್ರೆ ಮೊಸರು ಕಲಿಸ್ಕೊಂಡು ತಿನ್ಬೋದು. ಹಸಿ ಎಣ್ಣೆ ಹಾಕ್ಕೊಂಡು ತಿನ್ಬೋದು. ರೊಟ್ಟಿ ಜೊತೆ ಚಪಾತಿ ಜೊತೆ ತಿನ್ನಲಿಕ್ಕೆ ಭಾಳ ಟೇಸ್ಟಿ ಇರ್ತದೆ. ಇದು ಮಾಡಿ ನೋಡಿರಿ ಎಲ್ಲರೂ. ಯಾರು ನನ್ನ ಚಾನಲಿಗೆ ಹೊಸವ್ರು ಇದ್ರಿ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ನಿಮ್ಮ ಕಡೆ ಭರ್ತಾ ಹೆಂಗೆ ಮಾಡ್ತಾರೆ ಅಂಥೇಳಿ ನನಗೆ ಕಮೆಂಟ್ ಮಾಡಿ ಹೇಳ್ರಿ. ಕಮೆಂಟ್ನಾಗ ತಿಳಿಸ್ರಿ. ನೀವು ಎಲ್ಲಿ ನೋಡ್ಲಿತ್ತೀರಿ ನನ್ನ ವಿಡಿಯೋ ಅಂಥೇಳಿ ಕಮೆಂಟ್ನಾಗ ಹೇಳ್ರಿ. ಥ್ಯಾಂಕ್ ಯು.